ನಿಂತ್ಕೊಂಡು ಸ್ನ್ಯಾಪ್ ಆಗ್ತಾನೆ ನೋಡಿ ಗೈಸ್. ಮಾಡಿಸಿರೋ ಶೋಲ್ಡರ್ ವರ್ಕೌಟು ಕಾಲು ನೋವು ನಿನಗೆ. ವಾಟ್ರ್ ಬಾಟ್ಲು ತೊಗೊಂಡೆ ಯಾಕಂದರೆ ಅವ್ರು ಮುಸ್ಲಿಮ್ಸು ನೋಡೋ ದೇವಸ್ಥಾನಕ್ಕೆ ಬಂದವ್ರೆ. ಹಾಯ್ ಗೈಸ್, ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಸಿದ್ದಮ್ಮನ ಹತ್ರ ಹೋಗಿ ಸಿದ್ದನ ಕರ್ಕೊಂಡು ನಾನು ಜಿಮ್ಗೆ ಹೋಗ್ಬೇಕು. ನೈಟು ದೀಪಕ್ಗೆ ಎಲ್ಲೋ ಡ್ರಾಪ್ ಮಾಡಬೇಕಾಗಿತ್ತು. ಸೊ ಆಮೇಲೆ ಬೇಜಾರೇ ಆಗ್ಬಿಟ್ಟೆ, ಯಾಕಂದರೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಆಮೇಲೆ ನೋಡಿದ್ರೆ ಗಾಡಿ ಬೀಗ ಎಲ್ಲ ಬಿಟ್ಟಿದೆ. ಸೊ ಸಿಕ್ಕಿಲ್ಲ, ಅವ್ನು ತುಂಬಾ ಬೇಜಾರಾಗ್ಬಿಟ್ಟ. ಇವಾಗ ಸಿದ್ದಮ್ಮನ ಹತ್ರ ಹೋಗ್ಬೇಕು. ಅವ್ನಿಗೆ ಹೋಗಿ ಅವನ್ನ ಕರ್ಕೊಂಡು ಜಿಮ್ ಹತ್ರ ಹೋಗೋಣ. ಸೊ ಅವಾಗಿಂದ ಕಾಯ್ತಾಯಿದ್ದೀನಿ ಸಿದ್ದಮ್ಮನ ಹತ್ರ, ಇನ್ನೂ ಬಂದಿಲ್ಲ ಅವನು. ಮಿನಿಮಮ್ 10 to 15 minutes ಆಯಿತು. ಬರ್ತಾ ಏನಂತ ಅವ್ನು ಬರ್ತಾನೇ ಇಲ್ಲ. ಫೋನ್ ಮಾಡಬೇಕು. ಕಿಟಕಿಲಿ ನಿಂತ್ಕೊಂಡು ಸ್ನ್ಯಾಪ್ ಆಗ್ತಾನೆ ನೋಡಿ ಗೈಸ್. ಬರ್ತಾನೋ ಅಂತೆ, ಸ್ವೆಟ್ರ್ ಹಾಕಂತವನೆ ಬರ್ತಾನೋ ಅಂತೆ. 7 ಗಂಟೆಗೆ ಹೋಗ್ಬೇಕಾಗಿತ್ತು. ಟೈಮ್ ನೋಡಿದ್ರೆ 8:30 ಆಗೋಗೈತೆ. ಇವಾಗ ಟ್ರೈನರ್ ನೋಡಿದ್ರೆ ಇನ್ನೂ ಬಂದಿಲ್ಲ. ಬರ್ತಾಯಿದ್ದೀನಿ ಮಿನಿಮಮ್ ½ an hour ಆಗೋಯ್ತು ನಾನು ಇಲ್ಲಿ ವೆಯ್ಟ್ ಮಾಡ್ತಾಯಿರೋದು. ಇನ್ನೂ ಬಂದಿಲ್ಲ ಅವನು. 7 ಗಂಟೆಗೆ ಹೋಗ್ಬೇಕಾಗಿತ್ತು, 8:30 ಆಗೋಗೈತೆ. ಏನಂತಾರೋ ಏನು ಕತೆ, ಇಷ್ಟ ಬಂದಾಗ ಹೋಗ್ತಾಯಿದ್ದೀನಿ. ವಾಟ್ರ್ ಬಾಟ್ಲು ತೊಗೊಂಡೆ ಯಾಕಂದರೆ ಇನ್ಮೇಲೆ ದಿನಕ್ಕೆ 5 ಲೀಟ್ರು ನೀರು ಕುಡಿಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಂದು ವಾಟ್ರ್ ಬಾಟ್ಲು ಮನೇಲಿ ಬಂದುಬಿಟ್ಟೆ ಮರ್ತೋಗಿ. ಸೊ ಅದಕ್ಕೊಂದು ½ ಲೀಟ್ರ್ ವಾಟ್ರ್ ತೊಗೊಂಡಿದ್ದೀನಿ. ಇವಾಗ ಬರ್ತಾವೆ ನೋಡಿ ಈಗ ಇಸುನು. ಎಷ್ಟೊತ್ತಾಯಿತು, ಯಾವಾಗಲೂ 7 ಗಂಟೆ ಕಣ ಬರೋಕ್ಕೆ ಹೇಳಿದ್ಲು, ಇವಾಗ ಬರ್ತಾ ಇದೆಯಲ್ಲೋ. ಹಾಂ ಓಡಿಸು ಎಲ್ಲಿಗೋ ಈಗ. ಸೊ ಗೈಸ್, ಇದು ಜಿಮ್ ಹತ್ರ ರೀಚ್ ಆದರೆ ಹೊರಗಡೆ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಬನ್ನಿ. ಜಿಮ್ ಹತ್ರ ಬಂದರೆ ಶೂಸ್ ಹಾಕೋಬೇಕು. ಶೂಸ್ ಹಾಕೊಂಡು ಹೊರಗಡೆ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ವಾರ್ಮ್ ಅಪ್ ಮಾಡಿಸ್ತಾರೆ ಇವಾಗ. ನಾನು ಮಾಡ್ತೀನಿ ವಾರ್ಮ್ ಅಪ್ ಮಾಡಿ. ಗಾಯ್ಸ್ ಬಂದಿರೋ 2 ದಿವಸ ಜಿಮ್ಗೆ ಏನು ಬಿಲ್ಡಪ್ ಕೊಡ್ತಾನೆ ಗೊತ್ತಾ ನನ್ನ ಮಗ. ನಾನು 1 ತಿಂಗಳು ಮಾಡಿ ಬಿಟ್ಟವನು ಆಯಿತಾ. ಎಲ್ಲಿ ಗೊತ್ತಾ, ಇಲ್ಲೇ ಆರ್ಚ್ ಕೆಳಗಡೆ ಇನ್ನೊಂದು ಐತಾರೆ ಇಲ್ಲಿ ಜಿಮ್ಮು. ಆಮ್ಸನ್ ಸೂಪರ್ ಮಾರ್ಕೆಟ್ ಇಲ್ಲ, ಅದ್ರ ಮೇಲ್ಗಡೆ ಐತೆ ನೋಡು. ಅವಾಗ ಬಂದಿದ್ದೆ 1-2 ವರ್ಷ ಹಿಂದೆ. ಇವಾಗ ಮತ್ತೆ ಸೇರ್ತೀನಿ. ಇವ್ನು ಜಿಮ್ ಓನರ್ ಯಾರು? ಏನು ಇನ್ಸ್ಟ್ರೂಮೆಂಟ್ಸ್ ಜಾಸ್ತಿನೇ ಇಲ್ಲ, ಇಷ್ಟೇ ಐತೆ. ವರ್ಕೌಟ್ ಹೇಳಿಲ್ಲ ಇನ್ನು, ಅದೇ ಗೊತ್ತು. 1 ವಾರ ವಾರ್ಮ್ ಅಪ್ ಮಾಡಿಸ್ತಾರೆ. ಇವನಿಗೆ 2.5 kg ಎತ್ತಕ್ಕಾಯ್ತಾ ಇಲ್ಲ. ತಟಾಡ್ತಾವ ನನ್ನ ಮಗ. ಈ ಬಿಲ್ಡಪ್ಪು. ಇನ್ನು ಮಾಡ ಅವ್ರಿಗೆ ಕೌಂಟ್ ಮಾಡೋದು ಗೊತ್ತು. ಈಗ ಸಣ್ಣಂಗೆ ಹರ್ಸವ್ರೆ ಬಂದು ನೀರು ಕುಡಿತಾವನಾಗಲೇ. ಅದೇನು ಅಷ್ಟು ಚಿಕ್ಕ ಬಾಟ್ಲು ತಂದಿದ್ಯಾ? ಗೈಸ್, ನೆಕ್ಸ್ಟ್ ಲೆವೆಲ್ ವರ್ಕೌಟು ಗೈಸ್. ನೆಕ್ಸ್ಟ್ ಲೆವೆಲು ಇವತ್ತೇನೋ ಚೆಸ್ಟ್ ಏನೋ ಇತ್ತು, ಸಾರಿ ಶೋಲ್ಡರ್, ರೈಟ್ ಶೋಲ್ಡರ್. ಶೋಲ್ಡರ್ ಇತ್ತು. ನೆಕ್ಸ್ಟ್ ಲೆವೆಲ್ ವರ್ಕೌಟ್ ಗೈಸ್. ಅಪ್ಪ ಶೋಲ್ಡರೇ ನೋವು ಬಂದ್ಬಿಡ್ತು. ಆರ್ಮ್ಸ್ ಎಲ್ಲ ಸಿಕ್ಕಾಪಟ್ಟೆ ವರ್ಕೌಟ್ ಐತೆ. ನಾಳೆ ಲೆಗ್ ವರ್ಕೌಟು. ನಾಳೆ ಬರ್ತೀಯ ನೀನು? ನೋಡೋಣ ಅಂತವನೇ. ನಾಳೆ ಮೇನ್ ಲೆಗ್ ವರ್ಕೌಟೇ ಮೇನು. ನೋಡೋಣ, ನಾಳೆ ಸಿದ್ಧನಾದರೂ ಬಂದರೆ ವೀಡಿಯೋ ಮಾಡ್ತೀನಿ. ಬನ್ನಿ. ಗೈಸ್ ಹೆವಿ ವರ್ಕೌಟ್ ಇತ್ತು ಗೈಸ್. ಇವತ್ತು ಮಾತ್ರ ಹೆವಿ ಅಂದರೆ ಹೆವಿ. ಕಾಲಿನ ನೋವು ಬಂದ್ಬಿಡ್ತು ನನಗಂತೂ. ಮಾಡಿಸಿರೋ ಶೋಲ್ಡರ್ ವರ್ಕೌಟು ಕಾಲು ನೋವು ನಿನಗೆ. ಅದೇನದು ಮಾಡಿದ್ದು ಏನೋ
ಭುಜನೇನೋ ಕುಂಡಿಸ್ಬೇಕು. ಕಾಲು ಎತ್ತಿ 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 ಇಳಿಸಿದ್ರು. ಉಸಿರೇ ಕಟ್ಟಾಯ್ತಂತಪ್ಪ. ಗೈಸ್ ಫೈನಲಿ ವರ್ಕೌಟ್ ಮುಗೀತು. ನಾಳೆ ಲೆಗ್ ಐತಂತೆ. ಜ್ವರ ಬರೋ ಥರ ಆಗ್ಬಿಟ್ಟಿದೆ ಗೈಸ್. ಹೋಗಿ 3 ದಿನಕ್ಕೆ ಇವನು ಇಷ್ಟು ಬೇಗ ಮುಗೀತಾ ಜಿಮ್ಮು? ವರ್ಕೌಟ್ ಇಷ್ಟೇನಂತ ಕೇಳ್ತವನಲ್ಲ. ಮಾಡಿರ್ಬೇಕಾಗಿತ್ತು, ಇಕ್ಕಿಸ್ಕೊಂಡು ಹೊಂಟೋಗ್ಬಿಡ್ತಿದ್ದು. ಒಂದೇ ಸಲ ಲಿಫ್ಟ್ ಏನು ಮಾಡಿಲ್ಲ ನೋಡ್ರಿ ಅವನು. ಒಂದೇ ಸಲ ಒಂದಿನಕ್ಕೂ ಹೊಡೋಗ್ಬಿಡ್ತಿದ್ದ ಅವನು. ನೋಡಿದ್ರೆ ಮಾಡಿದ್ದೀನಿ ಅಂತ ಬಿಲ್ಡಪ್ ಬೇರೆ ಮಾಡಿದರೆ ಮತ್ತೆ ಇಷ್ಟೇನಂತ ಕೇಳ್ತಾವನು. ಮತ್ತೆ ಹೋಗ ಆಯ್ತಲೋ, ನೀನು ಮಾಡೋ ಚಂದಕ್ಕೆ ಅರ್ಧ ಮಾಡ್ಬಿಟ್ಟು ಕಳಿಸ್ತಾ. ಅರ್ಧ ಬರ್ತೀನಿ ಅಂತ ನೀನೇ ತಾನು ಹೇಳಿದ್ದು. ಮಚ್ಚ ಫೋನ್ ಹಾಕು ಎಬ್ಬಿಡ್ಸಿ ಅಂತ. ಒಂದು 50 ಮಿಸ್ ಕಾಲ್ ಕೊಟ್ಟಿದ್ರು, ಫೋನ್ ಮಾಡಿರೋದು ಇವನಿಗೆ. 12 ಅಲ್ಲ 15 ಚೆಕ್ ಮಾಡು. 15 ಮಿಸ್ ಕಾಲ್ ಕೊಟ್ಟಿರು, ಫೋನ್ ಮಾಡಿರೋದು ಗೈಸ್. ಎತ್ತ ಇಲ್ಲ. ಆಮೇಲೆ ಒಬ್ಬನೇ ಹೋಗೋಣ ಅನ್ನೋ ಯೋಚನೆ ಮಾಡಿದೆ. ಅವಾಗ ಇವ್ನು ಫೋನ್ ಪಿಕ್ ಮಾಡಿದ್ದು. ಅವಾಗ ಫೋನ್ ಪಿಕ್ ಮಾಡೋ ಗಂಟ ಮಾಡಿಬಿಟ್ಟು ಅದಕ್ಕೂ 1 ಅವರ್ ಲೇಟು. 1 ಅವರ್ ಆಯ್ತಲ್ಲ. ಸೊ ಗೈಸ್ ಅಲ್ಲಿಂದ ಬಂದು ಲೆಮನ್ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಅವಾಗ ಪ್ರಿಪೇರ್ ಮಾಡ್ತವ್ರು ಲೆಮನ್ ಜ್ಯೂಸು, ಕುಡಿಬೇಕು. ಸೊ ಗೈಸ್ ವರ್ಕೌಟ್ ಮುಗಿಸ್ಕೊಂಬಂದು ಡೈರೆಕ್ಟ್ ಮಲ್ಕೊಬಿಟ್ಟೆ. ಯಾಕಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ನೆಕ್ಸ್ಟ್ ಲೆವೆಲ್ ಸುಸ್ತಾಗ್ಬಿಟ್ಟಿದೆ. ಬಂದು ಮಲ್ಕೊಬಿಟ್ಟೆ. ಸೊ ಇವಾಗ ರೆಡಿಯಾಗಿ ನಾನು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಯಾಕಂದರೆ ಇವತ್ತು ಗುರುವಾರ ಅಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಹೋಯ್ತಾ ಸಿಗೋಣ ಬನ್ನಿ. ಗೈಸ್ ಇದು ದೇವಸ್ಥಾನಕ್ಕೆ ಹೋಗಿ ಆಚೆ ಬಂದೆ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ, ಅಲ್ಲಿ ಕಾಣಿಸ್ತವ್ರಲ್ಲ ಅವ್ರ ಮುಖ, ಅವ್ರೇನು ಅಂದರೆ ಅವ್ರು ಮುಸ್ಲಿಮ್ಸು. ನೋಡೋ ದೇವಸ್ಥಾನಕ್ಕೆ ಬಂದವ್ರು, ಎಷ್ಟು ಹೆಮ್ಮೆ ಅಲ್ಲ. ಎಲ್ಲರೂ ಇದೇ ಥರ ಇದ್ದರೆ ಹಿಂದೂ ಮುಸ್ಲಿಮ್ ಜಗಳನೇ ಆಗೋಲ್ಲ. ಏನು ಹೇಳಿ. ಸೊ ಬನ್ನಿ ಇವಾಗ ಅಲ್ಲಿ ಹುಡುಗರೆಲ್ಲ ಅವರೇ ಎಲ್ಲ ಚಪ್ರ ಹೊಡಿತಾವ್ರಂತೆ. ಅಲ್ಲಾದರೆ ಹೋಗ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಕೆಲ್ಸಕ್ಕೆ ಹೋಗ್ಬೇಕು. ಹೋಗೋಣ. ಅಲ್ಲಿಂದ ಬಂದು ಒಂದು ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ತೊಗೊಂಡಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಕರೆಕ್ಟಾಗಿ ಟಿಫನ್ ಮಾಡಿಲ್ಲ ನಾನು. ಸೊ ಬಂದು ಜ್ಯೂಸ್ ಕುಡಿಯೋಣ.